ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ರೂ ಕೂಡ ಕಾಂಗ್ರೆಸ್ ಶಾಸಕರು ಕೇರ್ ಮಾಡ್ತಾ ಇಲ್ಲ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಆಪ್ತ ಶಾಸಕರಿಂದ ಟಾಂಗ್. ಡಿಕೆಶಿಗೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ನೇರವಾಗಿ ಆಯ್ಕೆ ಮಾಡಿಲ್ಲ, ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಿಎಂ ಮಾಡಿರುವುದು. ಈಗಲೂ ನಮ್ಮ ಪಕ್ಷ ಶಾಸಕರ ಬಹುಮತದ ಅಭಿಪ್ರಾಯಕ್ಕೆ ಬದ್ಧ ಆಗಿದೆ. ಯಾರನ್ನ ಓಲೈಕೆ ಮಾಡೋದಕ್ಕೆ ಸಿಎಂ ಬದಲಾವಣೆಯ ಮಾತು ಸರಿಯಲ್ಲ. ಮೊದಲ ಬಾರಿ ಶಾಸಕರಾದವರು ಬಹಳ ಹಾರಾಡ್ತಿದ್ದಾರೆ. ಬೇರೆ ಸಚಿವರುಗಳಿಗಿಂತಲೂ ಯೋಗ್ಯತೆ, ಅರ್ಹತೆ, ಸೀನಿಯಾರಿಟಿ ನನಗಿದೆ. ನಾನು ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೀನಿ. ನನಗನ್ಯಾಯ ಆಯಿತು ಅಂತ ಬೀದಿಯಲ್ಲಿ ಮಾತನಾಡಕ್ಕಾಗತ್ತ? ಸಮಯ ಬರೋವರೆಗೂ ಕಾಯಬೇಕು ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಮಳವಳ್ಳಿ ಶಾಸಕರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು 2 ಬಾರಿ ನಾನು ನೋಡಿದ್ದೇನೆ. 2013ರಲ್ಲೂ ವೋಟಿಂಗೇ ನಡೀತು. ನಮ್ಮ ಇಂಟರ್ನಲ್ ಡೆಮಾಕ್ರಸಿ, ಈಗಲೂ ಇಂಟರ್ನಲ್ ಡೆಮಾಕ್ರಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ. ಹಾಗಂದಾಕ್ಷಣಕ್ಕೆ ಇನ್ನಿತರರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ. ಸಮಯ, ಸಂದರ್ಭ, ನಾಯಕತ್ವ ಮತ್ತು ಪಕ್ಷದ ಭವಿಷ್ಯತ್ತಿನ ದೃಷ್ಟಿನಲ್ಲಿ ತೀರ್ಮಾನ ಕೈಗೊಳ್ಳೋ ವಿಚಾರ ಹೊರತು ಯಾರೋ ಓಲೈಕೆಗೋಸ್ಕರ ಮಾತಾಡೋದು, ಹೊಗಳಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬೇಕು ಅಂತ ಮಾತಾಡೋದು ಸಮಂಜಸ ಅಲ್ಲ. ಕೆಲವು ಶಾಸಕರು ಮೊದಲನೇ ಬಾರಿ ಬಂದವರು ಭಾಳ ಹರಡ್ತಾ ಇದ್ದಾರೆ, ಸಮಂಜಸ ಅಲ್ಲ. ಬಹಿರಂಗ ಚರ್ಚೆ ಸಲ್ಲ, ಯಾವ ಪಕ್ಷದಲ್ಲೂ ಇದು ನಡೆಯಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಇವತ್ತಿನ ಜನಪ್ರತಿನಿಧಿಗಳಲ್ಲಿ ಕಾಂಗ್ರೆಸ್ ಕಟ್ಟಿದವನು ನಾನೇ. ನನಗೆ ಅನ್ಯಾಯ ಆಯಿತು ಅಂತ ಬೀದಿಲಿ ಮಾತಾಡೋಕ್ಕಾಗತ್ತಾ? ನನ್ನ ಬೇಡಿಕೆ ಅಂದರೆ ಪಕ್ಷದೊಳಗೆ. ಈಗ ಬೇರೆ ಸಚಿವರಿಗಿನ್ನ ಯೋಗ್ಯತೆ, ಅರ್ಹತೆ, ಸೀನಿಯಾರಿಟಿ ನನಗೂ ಇದೆ. ನನಗಾಗಿಲ್ಲ. ಪಕ್ಷದ ತೀರ್ಮಾನನ ತಲೆಬಾಗಿ ಒಪ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.